ಭಾರತದ ರಫೇಲ್ ಯುದ್ಧ ವಿಮಾನ, ಪಾಕಿಸ್ತಾನದ ಜೆ-10ಸಿ ಮತ್ತು ಮುಂದೆ ಬರಬಹುದಾದ ಜೆ-35 ಸ್ಟೆಲ್ತ್ ಫೈಟರ್ ಜೆಟ್ ಎರಡನ್ನು ಎದುರಿಸುವ ಪೂರ್ಣ ಸಾಮರ್ಥ್ಯ ಹೊಂದಿದೆ. ಇದನ್ನು ಹೇಳಿದವರು ಬೇರೆ ಯಾರೂ ಅಲ್ಲ, ಖುದ್ದು ರಫೇಲ್ ಜೆಟ್ಟನ್ನು ಹಾರಿಸುವ ಸ್ಕ್ವಾಡ್ರನ್ನ ಕಮಾಂಡಿಂಗ್ ಆಫೀಸರ್ ಸ್ವತಃ ಹೇಳಿದ್ದಾರೆ. ಇವತ್ತು ಆ ಹೇಳಿಕೆಯ ಹಿಂದಿರುವ ಪ್ರತಿಯೊಂದು ಅಂಶವನ್ನು ನೋಡೋಣ ಬನ್ನಿ. ನಂಬರ್ 17 ಸ್ಕ್ವಾಡ್ರನ್ ಗೋಲ್ಡನ್ ಆರೋಸ್. ಇದು ಭಾರತೀಯ ವಾಯುಪಡೆಯ ಮೊದಲ ಮತ್ತು ಅತ್ಯಂತ ಪ್ರತಿಷ್ಠಿತ ರಫೇಲ್ ಸ್ಕ್ವಾಡ್ರನ್. ಈ ಸ್ಕ್ವಾಡ್ರನ್ನ ಕಮಾಂಡಿಂಗ್ ಆಫೀಸರ್ ಗ್ರೂಪ್ ಕ್ಯಾಪ್ಟನ್ ಅಮಿತ್ ಗೆಹಾನಿ ಇತ್ತೀಚೆಗೆ ವಾಯು ಎಂಬ ಪತ್ರಿಕೆಗೆ ನೀಡಿದ ಇಂಟರ್ವ್ಯೂನಲ್ಲಿ ಒಂದು ಬಹಳ ಮುಖ್ಯವಾದ ಮಾತನ್ನು ಹೇಳಿದ್ದಾರೆ. ಅವರ ಮಾತುಗಳಲ್ಲಿ ರಫೇಲ್ ಜೆಟ್ ಜೆ-10ಸಿ ಮತ್ತು ಜೆ-35 ಎರಡನ್ನೂ ಎದುರಿಸಲು ಸಂಪೂರ್ಣ ಸಜ್ಜಾಗಿದೆ. ಈ ಏರ್ಕ್ರಾಫ್ಟ್ನ ಕಂಬ್ಯಾಟ್ ಕೇಪಬಿಲಿಟಿ ಬಗ್ಗೆ ಯಾವುದೇ ಸಂದೇಹ ಇರಬಾರದು ಎಂದು ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದು ಸಾಮಾನ್ಯ ಹೇಳಿಕೆ ಅಲ್ಲ ಸ್ನೇಹಿತರೆ. ಒಬ್ಬ ಸರ್ವಿಂಗ್ ಸ್ಕ್ವಾಡ್ರನ್ ಕಮಾಂಡರ್, ಅದು ನೇರ ರಫೇಲ್ ಜೆಟ್ಟನ್ನು ಹಾರಿಸುವವರು, ಹೀಗೆ ಬಹಿರಂಗವಾಗಿ ಹೇಳುವುದು ಬಹಳ ಅಪರೂಪ. ಗ್ರೂಪ್ ಕ್ಯಾಪ್ಟನ್ ಗೆಹಾನಿ ಆಪರೇಷನ್ ಸಿಂಧೂರ್ನ ಸಂದರ್ಭದಲ್ಲಿ ರಫೇಲ್ ಜೆಟ್ನ ಕಾರ್ಯಕ್ಷಮತೆಯ ಬಗ್ಗೆ ಮಾತನಾಡುತ್ತಾ, ಆ ಆಪರೇಷನ್ನಲ್ಲಿ ತಮಗೆ ವಹಿಸಲಾದ ಪ್ರತಿಯೊಂದು ಜವಾಬ್ದಾರಿಯನ್ನು ರಫೇಲ್ ಜೆಟ್ ಯಶಸ್ವಿಯಾಗಿ ನಿಭಾಯಿಸಿದೆ ಎಂದು ಹೇಳಿದ್ದಾರೆ. ಅಂದರೆ ಇದು ಕೇವಲ ಕಾಗದದ ಮೇಲಿನ ಕೇಪಬಿಲಿಟಿ ಅಲ್ಲ. ಪಾಕಿಸ್ತಾನದ ಜೆ-10ಸಿ ಅಪಾಯ ಏನು? ಈಗ ಪಾಕಿಸ್ತಾನ್ ಏರ್ಫೋರ್ಸ್ ಬಳಿ ಇರುವ ಜೆ-10ಸಿ ಇದು ಚೀನಾ ತಯಾರಿಸಿದ ಒಂದು 4.5ನೇ ತಲೆಮಾರಿನ ಮಲ್ಟಿ ರೋಲ್ ಫೈಟರ್ ಜೆಟ್. ಇದರಲ್ಲಿ AESA ರೆಡಾರ್ ಇದೆ, ಅಡ್ವಾನ್ಸ್ಡ್ ಏವಿಯಾನಿಕ್ಸ್ ಇದೆ ಮತ್ತು ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲ್ಸ್ಗಳನ್ನು ಹೊಂದಿಸಲಾಗಿದೆ. ಹಾಗಾಗಿ ಇದನ್ನು ಸಾಧಾರಣ ಏರ್ಕ್ರಾಫ್ಟ್ ಎಂದು ತಳ್ಳಿಹಾಕಲು ಬರುವುದಿಲ್ಲ. ಇದರ ಜೊತೆಗೆ ಪಾಕಿಸ್ತಾನ ಮುಂದೆ ಚೀನಾದ ಜೆ-35 ಸ್ಟೆಲ್ತ್ ಫೈಟರ್ ಜೆಟ್ ಅನ್ನು ಕೂಡ ಪಡೆಯಬಹುದು ಎಂಬ ಚರ್ಚೆ ನಡೆಯುತ್ತಿದೆ. ಜೆ-35 ಎಂಬುದು ಚೀನಾದ ಮುಂದಿನ ತಲೆಮಾರಿನ 5th ಜನರೇಷನ್ ಕಂಬ್ಯಾಟ್ ಏರ್ಕ್ರಾಫ್ಟ್. ಇದು ಕ್ಯಾರಿಯರ್ನಲ್ಲಿ ಆಪರೇಟ್ ಆಗುವಂತೆ ಮತ್ತು ಎಕ್ಸ್ಪೋರ್ಟ್ಗಾಗಿ ತಯಾರಿಸಲಾಗಿದೆ. ರಫೇಲ್ ಜೆಟ್ ಯಾಕೆ ಮೇಲುಗೈ ಸಾಧಿಸುತ್ತದೆ? ಹಾಗಾದರೆ ರಫೇಲ್ ಜೆಟ್ ಇವೆರಡರ ವಿರುದ್ಧ ಹೇಗೆ ಮೇಲುಗೈ ಸಾಧಿಸುತ್ತದೆ? ಅದಕ್ಕೆ ಕಾರಣ ಕೇವಲ ಏರ್ಕ್ರಾಫ್ಟ್ ಅಲ್ಲ, ಅದರ ಇಡೀ ಸಿಸ್ಟಮ್. ಮೊದಲನೆಯದಾಗಿ ಮೀಟಿಯರ್ ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್. ಇದು ಬಹಳ ದೂರದಿಂದಲೇ ಟಾರ್ಗೆಟ್ ಅನ್ನು ಹೊಡೆಯಬಲ್ಲದು ಮತ್ತು ನೋ ಎಸ್ಕೇಪ್ ಝೋನ್ ಅತ್ಯಂತ ದೊಡ್ಡದು. ಎದುರಾಳಿ ಪೈಲಟ್ಗೆ ಎಸ್ಕೇಪ್ ಮಾಡಲು ಅವಕಾಶ ಇಲ್ಲದ ರೀತಿ ಇದನ್ನು ಡಿಸೈನ್ ಮಾಡಲಾಗಿದೆ. ಎರಡನೆಯದಾಗಿ ಸ್ಕಾಲ್ಪ್ ಕ್ರೂಸ್ ಮಿಸೈಲ್. ಇದು ಡೀಪ್ ಸ್ಟ್ರೈಕ್ ಪ್ರಿಸಿಷನ್ ವೆಪನ್, ಗ್ರೌಂಡ್ ಟಾರ್ಗೆಟ್ಸ್ಗಳ ಮೇಲೆ ಬಹಳ ನಿಖರವಾಗಿ ದಾಳಿ ಮಾಡಬಲ್ಲದು. ಮೂರನೆಯದಾಗಿ ರಫೇಲ್ನ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಮತ್ತು ಸೆನ್ಸಾರ್ ಫ್ಯೂಷನ್ ಆರ್ಕಿಟೆಕ್ಚರ್. ಇದು ಪೈಲಟ್ಗೆ ಯುದ್ಧಭೂಮಿಯ ಸಂಪೂರ್ಣ ಚಿತ್ರಣವನ್ನೇ ನೀಡುತ್ತದೆ. ಯಾವ ಥ್ರೆಟ್ ಎಲ್ಲಿದೆ, ಹೇಗಿದೆ ಎಂಬ ಸಂಪೂರ್ಣ ಸಿಚುಯೇಷನಲ್ ಅವೇರ್ನೆಸ್ ಒಂದೇ ಕ್ಷಣದಲ್ಲಿ ದೊರೆಯುತ್ತದೆ ಮತ್ತು ಇದೆಲ್ಲ ನೆಟ್ವರ್ಕ್ ಸೆಂಟ್ರಿಕ್ ಕಂಬ್ಯಾಟ್ ಎನ್ವೈರ್ಮೆಂಟ್ನಲ್ಲಿ ಕೆಲಸ ಮಾಡುತ್ತದೆ. ಅಂದರೆ ಒಂದು ರಫೇಲ್ ಜೆಟ್ ತಾನು ಪತ್ತೆ ಮಾಡಿದ ಮಾಹಿತಿಯನ್ನು ಇತರ ಏರ್ಕ್ರಾಫ್ಟ್ಗಳಿಗೂ ತಕ್ಷಣದಲ್ಲೇ ಶೇರ್ ಮಾಡಬಲ್ಲದು. ನಂಬರ್ 17 ಸ್ಕ್ವಾಡ್ರನ್ ಗೋಲ್ಡನ್ ಆರೋಸ್. ಅಂಬಾಲಾ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ನೆಲೆಯಾಗಿರುವ ಈ ಸ್ಕ್ವಾಡ್ರನ್ ಭಾರತೀಯ ವಾಯುಪಡೆಯಲ್ಲಿ ಮೊದಲ ಬಾರಿಗೆ ರಫೇಲ್ ಜೆಟ್ಟನ್ನು ಪಡೆದ ಯೂನಿಟ್ ಆಗಿದೆ. ಹಾಗಾಗಿ ಟ್ಯಾಕ್ಟಿಕಲ್ ಡೆವಲಪ್ಮೆಂಟ್ ಮತ್ತು ಆಪರೇಷನಲ್ ಡೆಪ್ಲಾಯ್ಮೆಂಟ್ ಎರಡರಲ್ಲೂ ಇವರು ಅಗ್ರಗಾಮಿಗಳು. ಅಂದರೆ ಗ್ರೌಂಡ್ ಕ್ಯಾಪ್ಟನ್ ಗೆಹಾನಿ ಅವರ ಮಾತುಗಳಿಗೆ ಭಾರ ಇದೆ. ಇದು ಕೇವಲ ರಾಜಕೀಯ ಹೇಳಿಕೆ ಅಲ್ಲ, ನೇರ ಕ್ಷೇತ್ರ ಅನುಭವದಿಂದ ಬಂದ ಮಾತು. ಒಟ್ಟಿನಲ್ಲಿ ಹೇಳುವುದಾದರೆ ಸೌತ್ ಏಷ್ಯಾದ ಆಕಾಶದಲ್ಲಿ ಏರ್ ಪವರ್ ಬ್ಯಾಲೆನ್ಸ್ ಬದಲಾಗುತ್ತಿದೆ. ಪಾಕಿಸ್ತಾನ ಜೆ-10ಸಿಯನ್ನು ತಂದಿದೆ, ಮುಂದೆ ಜೆ-35 ಅನ್ನು ತರಬಹುದು. ಆದರೆ ಭಾರತೀಯ ವಾಯುಪಡೆಯ ರಫೇಲ್, ಮೀಟಿಯರ್ ಮಿಸೈಲ್, ಸ್ಕಾಲ್ಪ್ ಮತ್ತು ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ನ ಸಂಯೋಜನೆ ಇದು ಸದ್ಯಕ್ಕೆ ಮತ್ತು ಮುಂದಿನ ವರ್ಷಗಳಿಗೂ ಭಾರತಕ್ಕೆ ಗಟ್ಟಿಯಾದ ಭರವಸೆಯನ್ನು ನೀಡುತ್ತಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.